ನಮಸ್ತೆ ಫ್ರೆಂಡ್ಸ್. ಈ ದಿನ ನಾವು ಉಳಿದಿರೋ ಅನ್ನದಿಂದ ಯಾವ ರೀತಿ ರೊಟ್ಟಿ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಾಮಾನ್ಯವಾಗಿ ಅನ್ನ ಮಿಕ್ಕಿದರೆ ನಾವು ಚಿತ್ರಾನ್ನ ಇಲ್ಲ ತಿಂಡಿಗಳಿಗೆ ಇಡ್ತೀವಿ ಅಲ್ವಾ ಫ್ರೆಂಡ್ಸ್. ಈ ದಿನ ಅದೇ ಅನ್ನ ಯೂಸ್ ಮಾಡಿ ಯಾವ ರೀತಿ ರೊಟ್ಟಿ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಮಿಕ್ಸಿ ಜಾರಲ್ಲಿ ಅನ್ನ ಮತ್ತು ಸ್ವಲ್ಪ ಹಿಟ್ಟು, ಅಂದರೆ ಅಕ್ಕಿ ಹಿಟ್ಟರು ತೊಗೋಬೋದು, ರಾಗಿ ಹಿಟ್ಟರು ತೊಗೋಬೋದು. ನಿಮ್ಗೆ ಯಾವ ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ಹಿಟ್ಟು, ಸ್ವಲ್ಪ ಅನ್ನ, ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ನೀರು ಹಾಕ್ದೇ ರುಬ್ಕೋಬೇಕು ಫ್ರೆಂಡ್ಸ್. ಇಲ್ಲ ನೀವು ಹಾಗೇ ನಾದ್ಕೊಳ್ತೀರಾ ಅಂತಂದರೆ ಹಾಗೇ ನಾದ್ಕೋಬೋದು. ಇಲ್ಲ ಆಗೋದಿಲ್ಲ ಅಂತಂದರೆ ಈ ರೀತಿ ನಾನು ತೋರಿಸ್ತಾ ಇದ್ದೀನಲ್ವ ಫ್ರೆಂಡ್ಸ್, ಆ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ರುಬ್ಕೋಬೇಕು ಫ್ರೆಂಡ್ಸ್. ರುಬ್ಬೋದ್ರೊಳಗೆ ಒಂದು ಪುಟ್ಟ ಕವನ ಇಡ್ತೀನಿ ಫ್ರೆಂಡ್ಸ್. ನೇಸರನು ಕೆಂಪಾಗಿ ಬಾನಂಗಳದಿ ಮೂಡಿಸಿಹನು ರಂಗನು. ನೇಸರನು ತಾ ಕೆಂಪಾಗಿ ಬಾನಂಗಳದಿ ಮೂಡಿಸಿಯನು ರಂಗನು. ಆ ಚಂದ್ರ ತಾನು ಸೋತು ಕರಗಿಯನು. ಆ ಚಂದ್ರ ತಾನು ಸೋತು ಕರಗಿಯನು. ನಸು ನಾಚಿ ಮರೆಯಾದನು. ನಸು ನಾಚಿ ಮರೆಯಾದನು. ಭಾಸ್ಕರನ ಒನ್ನ ಕಿರಣ ತಾಕಲು. ಆ ಭಾಸ್ಕರನ ಒನ್ನ ಕಿರಣ ತಾಕಲು. ಆ ನಕ್ಷತ್ರ ಪುಂಜವೇ ನಕ್ಕು ಮರೆಯಾದವು. ಆ ನಕ್ಷತ್ರ ಪುಂಜವೇ ನಕ್ಕು ಮರೆಯಾದವು. ಬಣ್ಣದೋ ಕುಳಿಯಲಿ ಮೀಯಲು. ಬಣ್ಣದೋ ಕುಳಿಯಲಿ ಮೀಯಲು. ಈಗ ರುಬ್ಬಿರೋದೆಲ್ಲ ಆಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನಾನು ಸಾಮಾನ್ಯವಾಗಿ ಚಪಾತಿ ರೊಟ್ಟಿ ಎಲ್ಲ ಸ್ಲ್ಯಾಬ್ ಮೇಲೆ ಮಾಡ್ಕೊಳ್ತೀನಿ. ನೀವು ಯಾವುದ್ರಲ್ಲಿ ನಿಮ್ಮ ಮನೇಲಿ ಮಾಡ್ತೀರಾ ಆ ರುಬ್ಬಿರೋಂಥ ಎಲ್ಲ ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ತೋರಿಸ್ತಾ ಇದ್ನಲ್ವ, ಆ ರೀತಿ ಚೆನ್ನಾಗಿ ಆ ಹಿಟ್ಟನ್ನು ನಾದ್ಕೋಬೇಕು. ಆಗ ಈ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ. ಇವಾಗ ಚಪಾತಿ ಯಾವ ರೀತಿ ಲಟ್ಟಿಸ್ತೀವೋ ಆ ರೀತಿ ಬೇಕಾದ ಸೈಜಲ್ಲಿ ಬಿಲ್ಲೆಗಳನ್ನ ತಗೊಂಡು ಲಟ್ಟಿಸೋದು ಫ್ರೆಂಡ್ಸ್. ತೋರಿಸ್ತಾ ಇದ್ದೀನಿ ನೋಡಿ. ಫ್ರೆಂಡ್ಸ್, ಇವತ್ತು ನಾನು APJ ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಓದ್ತಾ ಇದ್ದೆ. ಅವರು ಕನಸಿನ ಬಗ್ಗೆ ಒಂದು ಅರ್ಥಪೂರ್ಣವಾದಂಥ ವಾಕ್ಯವನ್ನು ಹೇಳಿದ್ದಾರೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ. ಅದೇನಪ್ಪ ಅಂದರೆ, ಡ್ರೀಮ್ಸ್ ಈಸ್ ನಾಟ್ ದಟ್ ವಿಚ್ ಯು ಸಿ ವೈಲ್ ಸ್ಲೀಪಿಂಗ್. ಇಟ್ ಈಸ್ ಸಮಥಿಂಗ್ ದಟ್ ಡಸ್ ನಾಟ್ ಲೆಟ್ ಯು ಸ್ಲೀಪ್. ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನಾವು ಮಲಗಿದಾಗ ಕಾಣ್ತೀವಲ್ಲ, ಅದು ಕನಸಲ್ವಂತೆ ಫ್ರೆಂಡ್ಸ್. ಯಾವುದಪ್ಪ ಅದು ಹಾಗಾದರೆ ಕನಸಂದರೆ, ಯಾವ ಕನಸು ನಮ್ಮನ್ನು ಮಲಗೋದಕ್ಕೆ ಬಿಡಲ್ವೋ ಅದು ಕನಸಂತೆ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕನಸಿರುತ್ತೆ. ನಾನೇನನ್ನೋ ಮಾಡಬೇಕು, ಏನನ್ನೋ ಸಾಧಿಸಬೇಕು ಅನ್ನೋ ತುಡಿತ ಇರುತ್ತೆ ಅಲ್ವಾ ಫ್ರೆಂಡ್ಸ್. ಅದು ಯಾವ ರೀತಿ ಇರಬೇಕಪ್ಪ ಅಂದರೆ, ಆ ಕನಸು, ಆ ತುಡಿತ ನಮ್ಮನ್ನು ಮಲಗೋದಕ್ಕೆ ಬಿಡಬಾರ್ದು. ನೀವು ಕೂಡ ನಿಮ್ಮ ಲೈಫಲ್ಲಿ ಕನಸು ಕಾಣ್ತಾ ಇದ್ದರೆ, ಆ ಕನಸನ್ನ ನನಸು ಮಾಡ್ಕೋಬೇಕು ಅಂತಿದ್ರೆ, ಇವತ್ತಿಂದನೇ ಅದಕ್ಕೆ ಮೊದಲು ಹೆಜ್ಜೆ ಇಡಿ. ನಿಮ್ಮ ಎಲ್ಲ ಲೈಫಲ್ಲೂ ಕಾಣುವಂಥ ಕನಸು ನನಸಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಫ್ರೆಂಡ್ಸ್.
ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ. ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ವ್ಲಾಗದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.